ಓಕೆ, ಈಗ ಫಸ್ಟಿಗೆ ನಾವು ನೋಡಬೇಕಾಗಿರೋದೇನು, ಈ ಅನ್ನೋ ಸ್ವರ ಯಾವ್ಯಾವ ಪದಗಳಲ್ಲಿ ಬರುತ್ತೆ ಅಂತ ಒಂದಷ್ಟು ವರ್ಡ್ಸನ್ನು ನೋಡೋಣ. ಓಕೆ, ಸೊ ಈ ಅಂತ ಬಂದಾಗ ತುಂಬ ವರ್ಡ್ಸ್ ಇದೆ, ಒಂದಷ್ಟು ವರ್ಡ್ಸನ್ನು ನಾವು ನೋಡೋಣ. ಸೊ ಬೀನ್ ಕಾಮನ್ ಆಗಿರೋದು, ಬೀನ್, ರೀಡ್, ಲೀಡ್, ಪೀಕ್, ಟೀ, ಸಿ, ಪೀಸ್, ರೀಡ್, ಲೀಡರ್, ಫೀಚರ್, ಇಲ್ಲಿದೆ ನೋಡಿ ಫೀಚರ್, ವೀಟ್, ವೀಟ್, ಡಿಸೀಸ್, ಡಿಸೀಸ್, ಮೀನ್, ವೀಕ್, ರೀಪ್, ಬೀಟ್. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲಸ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್. ರಿಪೀಟ್, ಸ್ಟೀಮ್, ಬೀಡ್, ಡಿಫೀಟ್, ಬ್ರೀಡ್, ಜೀನ್ಸ್, ಹೀಲ್, ಬೀಚ್, ಪೀಚ್, ಚೀಪ್, ನೀಟ್, ಸ್ಪೀಕ್, ಚೀಟ್, ಕ್ರೀಮ್, ಲೀಕ್. ಓಕೆ, ಸೊ ಆಲ್ಮೋಸ್ಟು ಇದು ಈ ವರ್ಡ್ಸು ಜಾಸ್ತಿ ಇದೆ, ಒಂದಷ್ಟು ವರ್ಡ್ಸ್ ಕೊಟ್ಟಿದ್ದೀನಿ ನಾನು. ಅದರ ಜೊತೆಗೆ ನೋಡಿ ಇವೆಲ್ಲನೂ ಅಷ್ಟೇ, ಈ ಅಂತ ಬರೋದು ಸುಮಾರು ವರ್ಡ್ಸ್ ಇದ್ದಾವೆ. ಓಕೆ, ಸೊ ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ. ಕ್ಲೀನ್, ಟೀಚ್, ಬ್ಲೀಚ್, ಲೀಫ್, ಪ್ಲೀ, ಈಸಿ, ಫ್ರೀಕ್, ಕ್ಲೀನ್ ಅಲ್ಲ ಡೀನ್, ಲೀಸ್, ಡೀಲ್, ಸೀಲ್, ಹೀಟ್, ಈಟ್, ವೀಕ್, ಬೀಕ್. ಓಕೆ, ಸೊ ಇದನ್ನೆಲ್ಲ ಹಾಗೆ ಪ್ರಾಕ್ಟೀಸ್ ಮಾಡಿ. ಪ್ರೊನೌನ್ಸಿಯೇಷನ್ ಕನ್ನಡದಲ್ಲಿ ಏನು ನಾನು ಕೊಟ್ಟಿದ್ದೀನಿ ಅದೇ ಥರ ನೀವು ಉಚ್ಚಾರಣೆ ಮಾಡಿದ್ರಾಯ್ತು. ಓಕೆ, ಹಾಗೆ ಇಲ್ಲೂ ನೋಡಿ ಇದರಲ್ಲೂ ಭಾಳ ಇದೆ ವರ್ಡ್ಸು. ಸ್ಟ್ರೀಮ್, ಲೀನ್, ಪ್ರೀಚ್, ಸ್ಟೀಲ್, ರಿವೀಲ್, ಟೀಮ್, ಇದೆಲ್ಲ ನೀವು ಈ ಥರ ಓದ್ರಾಯ್ತು. ಸ್ಟಾರ್ಟಿಂಗಲ್ಲೇ ನೋಡಿ ಈ ಎ ಇದೆ, ಈಗರ್, ಈಗರ್, ಈಗಲ್, ಸ್ಟಾರ್ಟಿಂಗಲ್ಲೇ ಬರುತ್ತೆ ಅದು. ಓಕೆ, ನೋಡಿ ರಿಟ್ರೀಟ್, ರಿಲೀಸ್, ಟ್ರೀಸನ್, ಟೀಸ್, ವೀವ್, ಅನ್ಲೀಶ್, ಲೀಶ್, ಮೀಸಲ್ಸ್. ಓಕೆ, ಸೊ ಈ ವರ್ಡ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಬರುವಂಥದ್ದು ಇಯ. ಇಯ, ಇಯ ಅಂತ ಬರುತ್ತೆ ಮತ್ತು ಎ ಅಂತ ಬರುತ್ತೆ, ಎ. ಓಕೆ, ಸೊ ಇಯ ನೋಡಿ, ಇಯರಲ್ಲಿ ನಿಮಗೆ ಜಾಸ್ತಿ ವರ್ಡ್ಸು ಇಲ್ಲ, ಅಂದರೆ ಕಂಪೇರ್ ಮಾಡಿದ್ರೆ ಇಯ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ. ಉದಾಹರಣೆಗೆ ನೋಡಿ ಇಲ್ಲಿ ಕ್ಲಿಯರ್, ಅರಿಯರ್, ಥಿಯೇಟರ್, ಇಯರ್, ಡಿಯರ್, ಗಿಯರ್. ಇದರಲ್ಲಿ ನಿಮಗೆ EAR ಲಾಸ್ಟಿಗೆ ಬಂದರೆ, EAR ಲಾಸ್ಟಿಗೆ ಬಂದರೆ ಅದು ಆಲ್ಮೋಸ್ಟ್ ನಿಮಗೆ ಇಯರ್ ಅಂತಲೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲೋ ಒಂದೋ ಎರಡೋ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಆಲ್ಮೋಸ್ಟ್ ನಿಮಗೆ ಇಯರ್ ಅಂತಲೇ ಇರುತ್ತೆ. ಕ್ಲಿಯರ್ ಅಲ್ಲ, ಗಿಯರ್, ಹಿಯರ್, ಶಿಯರ್, ರಿಯರ್, ನಿಯರ್, ಇಯರ್, ಸ್ಪಿಯರ್, ಫಿಯರ್, ಟಿಯರ್, ಏರಿಯಾ, ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆ, ಸೊ ಏರಿಯಾ ಇದರಲ್ಲಿ ಸ್ವಲ್ಪ ಏರಿಯಾ, ಟಿಯರ್ ಆ ಥರ ಬರುತ್ತೆ. ಅಪಿಯರ್, ಸೀರಿಯಲ್, ಐಡಿಯಲ್, ರಿಯಲ್, ಬಿಯರ್ಡ್. ಓಕೆ, ಸೊ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ. ಇಲ್ಲಿವರೆಗೆ ನಿಮಗೆ ಇಯ ಅಂತಿದೆ. ಇಲ್ಲಿಂದ ಈ ಕಡೆ ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲೇ ನೋಡಿ ಕನ್ನಡದಲ್ಲಿ ಫೇರ್, ಫೇರ್, ಬೇರ್, ಬೇರ್, ಟೇರ್, ಟೇರ್, ವೇರ್, ವೇರ್, ಸ್ವೇರ್, ಸ್ವೇರ್. ಸೊ EAR ಕೊನೆಯಲ್ಲಿ ಬಂದಾಗ ಆಲ್ಮೋಸ್ಟ್ ನಿಮಗೆ ಇಯರ್ ಅಂತ ಬರುತ್ತೆ, ಬಟ್ ಕೆಲವು ಪದಗಳು ನಿಮಗೆ ಎ ಅಂತ ಬರುತ್ತೆ. ಪೇರ್, ಬೇರ್, ಟೇರ್, ವೇರ್, ಸ್ವೇರ್. ಓಕೆ, ಕೆಲವು ಪದಗಳು ಮಾತ್ರ ಎ ಅಂತ ಬರುತ್ತೆ, ಇನ್ನು ಉಳಿದವೆಲ್ಲ ಇಯ ಅಂತಲೇ ಬರೋದು. ನೆಕ್ಸ್ಟ್ ಇನ್ನೊಂದು, ಇದಕ್ಕೂ ಸ್ವಲ್ಪ ಡಿಫರೆನ್ಸ್ ಇದೆ. ಇದು ಪೇರ್, ಇದು ಗ್ರೇಟ್ ಅಲ್ಲ, ಇದು ಪೇರ್, ಎ. ಇದು ಎ, ಗ್ರೇಟ್, ಗ್ರೇಟ್, ಬ್ರೇಕ್, ಬ್ರೇಕ್, ಸ್ಟೇಕ್, ಸ್ಟೇಕ್. ಓಕೆ, ಸೊ ಇದು 3 ಪದಗಳು ಮಾತ್ರ ನಮಗೆ ಇಂಗ್ಲೀಷಲ್ಲಿ ಆ ಥರ ಸಿಗೋದು. ಅಂದರೆ ಏಕಾರ, ದೀರ್ಘ ಎ, ಗ್ರೇಟ್,
ಬ್ರೇಕ್, ಸ್ಟೇಕ್. ಸೊ ಇದ್ರ ಉಚ್ಚಾರಣೆ ಎ ಅಂದರೆ AI ಬಂದಾಗ ಏನು ಬರುತ್ತೆ, AI ಬಂದಾಗ ಏನು ಸೌಂಡ್ ಬರುತ್ತೆ ಅದೇ ಸೌಂಡ್ ಬರುತ್ತೆ. ಎ, ಸ್ಟೇಕ್, ಬ್ರೇಕ್, ಗ್ರೈಟ್. ಸೊ ಈ 3 ಪದ ಮಾತ್ರ ಇಂಗ್ಲೀಷಲ್ಲಿ ವಿಚಿತ್ರವಾಗಿದೆ. ಇದು ನೋಡಿ ಪೇರ್. ಸೊ ಇಲ್ಲಿ ಡಿಫ್ರೆನ್ಸ್ ನೋಡಿ, ಪೇರ್, ಗ್ರೇಟ್, ಬೇರ್, ಬ್ರೇಕ್, ಟೇರ್, ಸ್ಟೇಕ್. ಸೊ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ. ಸೊ ಇಲ್ಲಿ ಏಕಾರ, ಇಲ್ಲಿ ಸ್ವಲ್ಪ ಎ ಅಂತ ಹೇಳಬೇಕು. ಸೊ ಎ ಅಂತ ಇಂಗ್ಲೀಷಲ್ಲಿ ಬರೆಯೋಕ್ಕಾಗಲ್ಲ, ಕನ್ನಡದಲ್ಲಿ ಬರೆಯೋಕ್ಕಾಗಲ್ಲ. ಹಾಗೆ ನಾನು ಎ ಅಂತ ಬರ್ತೀನಿ. ಎ, ಪೇರ್, ಬೇರ್, ಬೇರ್. ಓಕೆ, ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಓಕೆ, ಅರ್ಥ ಆಯ್ತಲ್ಲ. ಸೊ ಇಲ್ಲೇ ನಿಮಗೆ 3 ಥರದ ಸೌಂಡು. ಅಲ್ಲಿ ಒಂದು ಎ, ಇದು ಎ. ಓಕೆ, ಇನ್ನು ಕೆಲವು ವರ್ಡ್ಸಲ್ಲಿ ಈ ವರ್ಡ್ಸ್ ಇದ್ದಾವೆ. ಇದರಲ್ಲಿ ಅದು ಹೆಂಗಿದೆ ಹಾಗೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ನೋಡಿ. ಏರಿಯಾ, ಸೊ ಅಂತಲೇ ಬರುತ್ತೆ. ಇಲ್ಲಿ ನಾವು ಏರಿಯಾ ಆಕಾರ ಬರುತ್ತೆ. ಇಲ್ಲಿ ಆಕಾರ ಬರೋದಿಲ್ಲ, ಅಂತ ಬರುತ್ತೆ. ಇಲ್ಲಿ ಆಕಾರ ಬರುತ್ತೆ. ಏರಿಯಾ ಒಂದು. ಆಮೇಲೆ ಯೂರಿಯಾ, ಯೂರಿಯಾ. ನೆಕ್ಸ್ಟ್ ಇಲ್ಲಿ ಇದೊಂದು ವಿಚಿತ್ರ ಪದ, ಈ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇದು ಓಷನ್ ಅಂತಲೇ ಹೇಳಬೇಕು. ಶನ್ ಅಂತಲೇ ಹೇಳಬೇಕು ನಾವು. ಅದು OCEAN, ಓಷನ್. ವಿಚಿತ್ರವಾಗಿದೆ ಅದು. ಶನ್ ಬರಬೇಕು ಅಂದರೆ ನಿಮಗೆ ಇದನ್ನು ನಾವು ಯೂಸ್ ಮಾಡಿ, ಶನ್. ಇದು ಓಷನ್. ಓಕೆ, ಸೊ ಇಲ್ಲಿ ಎನ್ ಹಾಕ್ಕೊಂಡ್ರೆ ಏನಾಗುತ್ತೆ, ನೋಷನ್ ಆಗುತ್ತೆ. ನೋಷನ್. ಸೊ ಎನ್ ತೆಗೆದ್ರೆ ಏನಾಗುತ್ತೆ, ಓಷನ್ ಆಗುತ್ತೆ. ಆದರೆ ಓಷನ್ ಅನ್ನೋದಕ್ಕೆ ಆಲ್ರೆಡಿ ಒಂದು ವಿಚಿತ್ರವಾದ ಪದ ಇರೋದ್ರಿಂದ, ಸ್ಪೆಲ್ಲಿಂಗ್ ಇರೋದ್ರಿಂದ ನಾವು ಇದನ್ನು ಓಷನ್ ಅಂತ ಇದನ್ನು ತಗೊಳ್ಳೋ ಹಾಗಿಲ್ಲ. ಓಕೆ, ಸೊ ಇದನ್ನೇ ತಗೋಬೇಕು, ಓಷನ್ ಅಂದರೆ ಸಮುದ್ರ, ಶರದಿ. ಸಮುದ್ರ ಅನ್ನೋದಕ್ಕೆ ಓಷನ್ ಅಂತ ಹೇಳ್ತಾರೆ. ಸೊ ಓಷನ್ ಸ್ಪೆಲ್ಲಿಂಗ್ ಏನು, OCEAN. ಹಾಗಾದರೆ ಈ ಎ ಅಲ್ಲಿ ಇರೋದ್ರಿಂದ ನಾವು ಈ ಕ್ಯಾಟಗರಿಲಿ ಹಾಕಿದ್ದೀವಿ. ನೆಕ್ಸ್ಟು EA ಅಂತ ಬರುತ್ತೆ. ಕ್ರಿಯೇಟ್. ಸೊ ಅಲ್ಲಿ ವೊವೆಲ್ ಏನಿದೆ, EA. ಕ್ರಿಯೇಟ್, ಕ್ರಿಯೇಷನ್, ಕ್ರಿಯೇಟೆಡ್, ಕ್ರಿಯೇಟಿಂಗ್. ಸೊ ಕ್ರಿಯೇಟಿಗೆ ಸಂಬಂಧಪಟ್ಟಿದ್ದು ಎಲ್ಲ ಓಷನ್ ಅಂತಲೇ ಬರುತ್ತೆ, ಸಾರಿ EA ಅಂತಲೇ ಬರುತ್ತೆ. ಓಕೆ, ಆದರೆ ಇದರಲ್ಲಿ ಇನ್ನೊಂದು ವಿಷಯ ಅಂದರೆ ನೋಡಿ, ಕ್ರೀಚರ್ ಎಲ್ಲೂ ಇಲ್ವಾ? ಇಲ್ಲಿದೆ ನೋಡಿ. ಇದು ಇಲ್ಲಿ ನೋಡಿ, ಕ್ರೀಚರ್, ಕ್ರಿಯೇಚರ್ ಅಲ್ಲ, ಕ್ರೀಚರ್. ಬಟ್ ಇಲ್ಲಿಗೆ ನಾವು ಇದು ತೆಗೆದುಬಿಟ್ಟು, ಅಲ್ಲ, ಇವೆರಡು ಅಕ್ಷರ ತೆಗೀರಿ. ಏನಾಗುತ್ತೆ ಈಗ, ಕ್ರಿಯೇಟ್. ಓಕೆ, ಸೊ ಅದೇ ಡಿಫ್ರೆನ್ಸು. ಇಲ್ಲಿ UR ಹಾಕಿದ್ರೆ ಕ್ರೀಚರ್, ಆವಾಗ ಇಲ್ಲಿ ಎ ಸೌಂಡ್ ಏನಾಗುತ್ತೆ, E ಅಂತ ಆಗುತ್ತೆ. ಅದೇ ನಾವು ಕ್ರಿಯೇಟ್ ಅಂತ ಆದರೆ EA ಸೌಂಡ್ ಏನಾಗುತ್ತೆ, EA. ಸೊ ಅದೊಂದೇ ಪದ ಇರೋದು, ಅಂದರೆ ಅದರಲ್ಲೇ ಬರುವಂಥ ಕ್ರಿಯೇಟ್, ಕ್ರಿಯೇಟೆಡ್, ಕ್ರಿಯೇಟಿಂಗ್, ಕ್ರಿಯೇಷನ್ ಎಲ್ಲ ಅದೇ ಫ್ಯಾಮಿಲಿಗೆ ಬರುವಂಥದ್ದು. ಓಕೆ, ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಇದನ್ನು ಕ್ರಿಯೇಚರ್ ಅಂತ ತುಂಬ ಜನ ಹೇಳ್ತಾರೆ, ಅದು ಇಟ್ಸ್ ರಾಂಗ್. ಅದು ಕ್ರೀಚರ್ ಅಂತಲೇ ಹೇಳಬೇಕು. ಕ್ರೀಚರ್, ಕ್ರಿಯೇಟ್. ಆಮೇಲೆ ಗಿನಿಯಾ, ಅದೇ ಯೂರಿಯಾ, ಏರಿಯಾ, ಅದೇ ಥರ ಗಿನಿಯಾ. ಆಮೇಲೆ REACT, ಇದು ರಿಯಾಕ್ಟ್, ರಿಯಾಕ್ಟ್. ಅಂದರೆ ಇದು RE ಇದೆ, A ಇದೆ. ಸೊ RE ಮತ್ತು ಎನ ನೀವು ರಿಯಾಕ್ಟ್. ಅಂದರೆ ಇದು ರಿಯಾಕ್ಟ್ ಅಂದರೆ ಏನು, ರಿಯಾಕ್ಟ್ ಅನ್ನೋದಕ್ಕೆ. ಸೊ ಎರಡು ಉಚ್ಚಾರಣೆ ಇರೋದ್ರಿಂದ ರಿಯಾಕ್ಟ್ ಅಂತದ್ದು ನಮಗೆ ರಿಯಾಕ್ಟ್ ಅಂತಲೇ ಹೇಳಬೇಕು ನಾವು, ರಿಯಾಕ್ಟ್. ಸೊ ಬೇರೆ, ಆ್ಯಕ್ಟ್ ಬೇರೆ, ಆ ಎರಡು ಕೂಡಿಸಿದಾಗ ರಿಯಾಕ್ಟ್ ಆಗುತ್ತೆ. ಅಲ್ಲೇನು ಚೇಂಜ್ ಆಗೋದಿಲ್ಲ, ರಿಯಾಕ್ಟ್.
ರಿಯಾಕ್ಟ್, ರಿಯಾಕ್ಷನ್, ರಿಯಾಕ್ಟಿಂಗ್, ರಿಯಾಕ್ಟೆಡ್. ಓಕೆ, ಸೊ ಈ ಥರದ್ದೆಲ್ಲ ಯಾ ಬರುತ್ತೆ. ನೆಕ್ಸ್ಟು ಇದೊಂದು ವಿಚಿತ್ರ ನೋಡಿ, HEART. HEART ಇದು ಹಾರ್ಟ್. ಓಕೆ, ಸೊ ಇಲ್ಲಿ EA ಬಂದಾಗ ಏನು ಬರುತ್ತೆ? ಆ. ಇದು ಒಂದೇ ಪದ ನಿಮಗೆ ಆ ಅಂತ ಬರೋದು. ಹಾರ್ಟಲ್ಲಿ ಮಾತ್ರ HEART ಹಾಕ್ತಾರೆ, ಹಾರ್ಟ್. ಓಕೆ, ನೀವು ಹಿಂಗೆ ಬರೆಯೋಂಗಿಲ್ಲ, ಹಾರ್ಟ್ ಈ ಥರ ಬರೆದ್ರೆ ಹರ್ಟ್ ಆಗುತ್ತೆ, ಹರ್ಟ್. ಹಾರ್ಟ್ ಅಂತ ಬರೆಯೋಕ್ಕೆ ಇದು ಹಾರ್ಟೇ, HEART ಹಾರ್ಟೇ, ಆದರೆ ಆ ಹಾರ್ಟ್ ಬೇರೆ, ಈ ಹಾರ್ಟ್ ಬೇರೆ. ಎರಡು ಉಚ್ಚಾರಣೆ ಒಂದೇ ಥರ ಇರುತ್ತೆ, ಬಟ್ ಮೀನಿಂಗ್ ಚೇಂಜ್ ಇರುತ್ತೆ. ಓಕೆ, ಹೃದಯ ಅಂತ ಹೇಳಲಿಕ್ಕೆ HEART ಅಂತಲೇ ಬರಿಬೇಕು. ಓಕೆ, ನೆಕ್ಸ್ಟ್ ನೋಡಿ, ಈ ಎ ಬಂದಾಗ ಎ, ಸಣ್ಣ ಎ, ದೀರ್ಘ ಅಲ್ಲ, ಎ. ಇದು ನೋಡಿ, ರೆಡ್, ಬ್ರೆಡ್, ಥ್ರೆಡ್, ಡ್ರೆಡ್, ಅಹೆಡ್, ಎ, ಎ, ಹೆಡ್, ಡೆಡ್, ಇನ್ಸ್ಟೆಡ್. ಇಲ್ಲಿ ನಮಗೆ ಯಾವ ವೊವೆಲ್ ಇದೆ ಅಂತ ಹೇಳಲಿಕ್ಕೆ, ಕನ್ನಡದಲ್ಲಿ ಯಾವ ಸ್ವರ ಇದೆ ಅಂತ ಹೇಳಲಿಕ್ಕೆ ನಾವು ಕೊಂಬನ್ನು ನೋಡ್ತೀವಿ, ಕೊಂಬು ಇಳಿಯೋದು. ಓಕೆ, ಸೊ ಇಲ್ಲೇನಿದೆ ನೋಡಿ, ಹೇ ಅಲ್ಲಿ ಕೊಂಬಿದೆಯಾ, ಎ. ರೇ ಅಲ್ಲಿ ಕೊಂಬಿದೆಯಾ, ಎ. ಅಂದರೆ ಇದರ ಅರ್ಥ ಏನು? ಎ ಅಂತ ಅರ್ಥ ಅಲ್ವಾ? ಓಕೆ, ಹಾಗೆ ಫೆ, FEA, ಫೆ, ಫೆದರ್. JEA, ಜೆ, ಜೆಲಸ್. HEA, ಹೆ, ಹೆವನ್. HEAVI, ಹೆ, ಹೆವಿ. ಅದೇ ಥರ ಇದು DEA, ಡೆಡ್. STED, ಇನ್ಸ್ಟೆಡ್. ಲೆದರ್, ಲೆದರ್. ಹಾಗೆ ಇದು ವೆದರ್, ವೆದರ್. ಹಾಗೆ ಇದು ನೋಡಿ, ಬ್ರೆತ್, ಬ್ರೆತ್ ಅಂತ ಹೇಳ್ತೀವಿ. ಇದು ಒಂದು ಇ ಹಾಕಿದ್ರೆ ಅದಕ್ಕೇನಾಗುತ್ತೆ? ಬ್ರೀದ್ ಆಗುತ್ತೆ. ಒಂದೇ ಅಕ್ಷರ ಚೇಂಜ್ ಮಾಡಿ, ಒಂದೇ ಅಕ್ಷರ ಎಕ್ಸ್ಟ್ರಾ ಹಾಕಿದ್ರೆ ಏನಾಗುತ್ತೆ? ಅದು ಬ್ರೀದ್ ಅಂತ ಹೇಳಬೇಕು. ಅಲ್ಲಿ ಇ ಇಲ್ಲ ಅಂದರೆ ಬ್ರೆತ್. ಆಮೇಲೆ ನೋಡಿ, ಡೆತ್, ಡೆತ್. RED, ರೆಡಿ. ಇದು ಪ್ಲೆಸೆಂಟ್, PLE, ಪ್ಲೆಸೆಂಟ್. ಬರೀ PLE ಇದ್ದರೆ ಅದು ಪ್ಲೀ ಆಗುತ್ತೆ. ಇಲ್ಲೇ ನೋಡಿ, ಪ್ಲೀಸ್, ಪ್ಲೀಸ್ ಬೇರೆ, ಪ್ಲೆಸೆಂಟ್ ಬೇರೆ. ಪ್ಲೀಸ್, ಪ್ಲೆಸೆಂಟ್, ಪ್ಲೀ. ಆಮೇಲೆ ಇಲ್ಲಿ ಇದು ನೋಡಿ, DREA, ಡ್ರೆಮ್ಟ್. ಓಕೆ, ಸೊ ಇಲ್ಲಿ ಟಿ ತೆಗೆದ್ರೆ ಇದೇನಾಗುತ್ತೆ? ಡ್ರೀಮ್. ಟಿ ಹಾಕಿದ್ರೆ ಏನಾಗುತ್ತೆ? ಡ್ರೆಮ್ಟ್. ಡ್ರೀಮ್ಟ್ ಅಲ್ಲ, ಡ್ರೆಮ್ಟ್. ಹಾಗೆಯೇ ಈ ಒಂದು ಯು ಇದೆಯಲ್ವಾ, ಸೊ ಇಲ್ಲಿ ಮಾತ್ರ ಯು ಅಂತ ಬರುತ್ತೆ. ಬ್ಯೂಟಿಫುಲ್, ಬ್ಯೂಟಿಫುಲ್. ಸೊ ಇದರಲ್ಲಿ ಮಾತ್ರ